ಹಿರಿಯ ರಂಗಕರ್ಮಿ ರಾಜ್ಯಸಭೆಯ ಮಾಜಿ ಸದಸ್ಯೆ ಬಿ ಜಯಶ್ರೀಗೆ ಇದೆಂತ ಸ್ಥಿತಿ. ದಪ್ಪ ಚರ್ಮದ ಅಧಿಕಾರಿಗಳಿಂದಾಗಿ ಇಳಿ ವಯಸ್ಸಿನಲ್ಲಿಯೂ ಕೂಡ ಅಲೆಯುವ ಸ್ಥಿತಿ ನಿರ್ಮಾಣವಾಗಿದೆ. ಹಿರಿಯ ರಂಗಕರ್ಮಿ ರಾಜ್ಯಸಭೆಯ ಮಾಜಿ ಸದಸ್ಯೆ ಬಿ ಜಯಶ್ರೀಗೆ ಎಂತ ಸ್ಥಿತಿ ಬಂದಿದೆ ನೋಡಿ. ದಪ್ಪ ಚರ್ಮದ ಅಧಿಕಾರಿಗಳಿಂದಾಗಿ ಇಳಿ ವಯಸ್ಸಿನಲ್ಲಿಯೂ ಅಲೆದಾಡುವ ಸ್ಥಿತಿ. ಜಮೀನು ಸರ್ವೆ ಮಾಡಿಸಲು ಅಲಿಸ್ತಾ ಇರುವಂತಹ ಗುಬ್ಬಿಯ ಸರ್ವೆ ಅಧಿಕಾರಿಗಳು. ರಂಗ ಚಟುವಟಿಕೆಗಳಿಗಾಗಿ ಜಮೀನು ದಾನ ಮಾಡಲು ಮುಂದಾಗಿರುವ ಜಯಶ್ರೀ 1 ತಿಂಗಳಲ್ಲಿ 3 ಬಾರಿ ಅರ್ಜಿ, 3 ಬಾರಿ ಶುಲ್ಕ ಪಾವತಿ ಆದರೂ ಕೂಡ ಸರ್ವೆ ಇಲ್ಲ ಸಲ್ಲದ ಕಾರಣವನ್ನ ನೀಡಿ ಜಯಶ್ರೀ ಅವರನ್ನ ಅಲೆಸ್ತಾ ಇದ್ದಾರೆ ಅಲ್ಲಿಯ ಅಧಿಕಾರಿಗಳು. ನಿಮ್ಮ ಕೆಲಸಕ್ಕಿಂತ ಮೇಲಾಧಿಕಾರಿಗಳ ಕೆಲಸ ಮುಖ್ಯ ಅಂತಾರಂತೆ. ಗುಬ್ಬಿ ಭೂಮಾಪನ ಇಲಾಖೆ ಸರ್ವೇಯರ್ ಶಿವಾನಂದ್ ವಿರುದ್ಧ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಗುರುವಾರ ಬರಲು ಹೇಳಿ ಕಚೇರಿಯಲ್ಲಿ ಸಿಗದೆ ಸರ್ವೇಯರ್ ಶಿವಾನಂದ್ ಬೆಂಗಳೂರಿನಿಂದ ಬಂದ್ರು ಪದೇ ಅಧಿಕಾರಿಗಳ ನಿರ್ಲಕ್ಷ್ಯ ಮಾಡ್ತಾರೆ ಅಂತ ಜಯಶ್ರೀ ಅವರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಸಾರ್ವಜನಿಕರ ಮುಂದೆ ಅಧಿಕಾರಿಗಳ ಕರ್ತವ್ಯ ಲೋಪದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಹಿರಿಯ ರಂಗಕರ್ಮಿ ರಾಜ್ಯಸಭೆ ಮಾಜಿ ಸದಸ್ಯಗೆ ಎಂತ ರೀತಿಯ ಒಂದು ಕ್ಷಣ ಇದು. ತಕ್ಷಣವೇ ದರ್ಪ ಚರ್ಮದ ಅಧಿಕಾರಿಗಳನ್ನ ಅಲ್ಲಿ ಸ್ಥಳಕ್ಕೆ ದೌಡಾಯಿಸಿ ಬಂದಂತ ಸರ್ವೇಯರ್ ದಿನೇಶ್ ಬಾಹುಬಲಿಯಿಂದ ಸಹಾಯಕ ನಿರ್ದೇಶಕ ತಿಮ್ಮಯ್ಯರೊಂದಿಗೆ ಮೊಬೈಲ್ನಲ್ಲಿ ಮಾತನಾಡಿದ ರಂಗ ಕಲಾವಿದೆ. ಹಿರಿಯ ರಂಗಕರ್ಮಿ ರಾಜ್ಯಸಭೆಯ ಮಾಜಿ ಸದಸ್ಯೆ ದಪ್ಪ ಚರ್ಮದ ಅಧಿಕಾರಿಗಳಿಂದ ಇಳಿ ವಯಸ್ಸಿನಲ್ಲಿಯೂ ಅಲೆಯುವ ಸ್ಥಿತಿ ಎದುರಾಗಿದೆ. ಇವರಿಗೆ ಜಮೀನು ಸರ್ವೆ ಮಾಡಿಸಲು ಅಲಿಸ್ತಾ ಇದ್ದಾರೆ ಗುಬ್ಬಿಯ ಸರ್ವೆ ಅಧಿಕಾರಿಗಳು. ರಂಗ ಚಟುವಟಿಕೆಗಾಗಿ ಜಮೀನು ದಾನ ಮಾಡಲು ಮುಂದಾಗಿರುವಂತಹ ಜಯಶ್ರೀ ಆದ್ರೆ 1 ತಿಂಗಳಲ್ಲಿ 3 ಬಾರಿ ಅರ್ಜಿ, 3 ಬಾರಿ ಶುಲ್ಕವನ್ನ ಪಾವತಿ ಮಾಡಿದ್ದಾರೆ. ಆದ್ರೆ ಇಲ್ಲಿ ಸರ್ವೆನೇ ಇಲ್ಲ ಸಲ್ಲದ ಕಾರಣವನ್ನ ನೀಡಿ ಜಯಶ್ರೀ ಅವರನ್ನ ಅಲಿಸ್ತಾ ಇದ್ದಾರೆ ಸರ್ವೇಯರ್ ಶಿವಾನಂದ್. ನಿಮ್ಮ ಕೆಲಸಕ್ಕಿಂತ ಮೇಲಾಧಿಕಾರಿಗಳ ಕೆಲಸ ಮುಖ್ಯ ಅಂತಾರಂತೆ ಈ ಸರ್ವೇಯರ್. ಗುಬ್ಬಿ ಭೂಮಾಪನ ಇಲಾಖೆ ಸರ್ವೇಯರ್ ಶಿವಾನಂದ್ ವಿರುದ್ಧ ಇದೀಗ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಗುರುವಾರ ಬರಲು ಹೇಳಿ ಕಚೇರಿಯಲ್ಲಿ ಸಿಗದೆ ಸರ್ವೇಯರ್ ಶಿವಾನಂದ್ ಅಲ್ಲಿ ಆಟವನ್ನ ಆಡಿಸಿದ್ದಾರೆ. ಬೆಂಗಳೂರಿನಿಂದ ಬಂದ್ರು ಪದೇ ಅಧಿಕಾರಿಗಳ ನಿರ್ಲಕ್ಷ್ಯ ಅಂತ ಜಯಶ್ರೀ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಸಾರ್ವಜನಿಕರ ಮುಂದೆ ಅಧಿಕಾರಿಗಳ ಕರ್ತವ್ಯ ಲೋಪದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಹಿರಿಯ ರಂಗಕರ್ಮಿ ರಾಜ್ಯಸಭೆ ಮಾಜಿ ಸದಸ್ಯಗೆ ಈ ರೀತಿ ಆದ್ರೆ ಹೇಗೆ? ಸಾಮಾನ್ಯ ಜನರ ಗತಿಯನ್ನು ತಕ್ಷಣವೇ ದರ್ಪ ಚರ್ಮದ ಸರ್ವೇಯರ್ ಶಿವಾನಂದನ್ನ ಬ್ಲಾಕ್ ಮಾಡಬೇಕು. ಸ್ಥಳಕ್ಕೆ ದೌಡಾಯಿಸಿ ಬಂದು ಸರ್ವೇಯರ್ ದಿನೇಶ್ ಬಾಹುಬಲಿಯಿಂದ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿದ್ದಾರೆ. ಮತ್ತೋರ್ವ ಸರ್ವೇಯರ್ ರಂಗಸ್ವಾಮಿ ಸಹಿ ಪಡೆದು ಹಿಂತಿರುಗಿದ್ದಾರೆ. ಸಹಾಯಕ ನಿರ್ದೇಶಕ ತಿಮ್ಮಯ್ಯರೊಂದಿಗೆ ಮೊಬೈಲ್ನಲ್ಲಿ ಮಾತನಾಡಿದ ರಂಗ ಕಲಾವಿದೆ. ಹಿರಿಯ ರಂಗಕರ್ಮಿ ರಾಜ್ಯಸಭೆಯ ಮಾಜಿ ಸದಸ್ಯೆ ಬಿ ಜಯಶ್ರೀ ಅವರಿಗೆ ಒದಗಿರುವಂತಹ ಸ್ಥಿತಿ ನೋಡಿ ಇದು. ಅಲೆದಾಡ್ತಾರೆ, 3 ಬಾರಿ ಅರ್ಜಿಯನ್ನ ಸಲ್ಲಿಸ್ತಾರೆ, 1 ತಿಂಗಳಲ್ಲಿ 3 ಬಾರಿ ಶುಲ್ಕವನ್ನ ಪಾವತಿಸ್ತಾರೆ, ಆದ್ರೂ ಕೂಡ ಅಲ್ಲಿ ಸರ್ವೆ ಇಲ್ಲ. ದಪ್ಪ ಚರ್ಮದ ಅಧಿಕಾರಿಗಳು ಇಲ್ಲಿ ಒಂದು ರೀತಿಯಾಗಿ ಕ್ರೂರತರವನ್ನ ತೋರ್ತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಬಂದಿದ್ದೀನಿ ನಾನು, ಇದು ನಿಮಗೆ ಬರೋದೇ ಇಲ್ಲ ಅನ್ಬಿಟ್ಟ. ಅಲ್ಲ ರಿಜಿಸ್ಟರ್ ಮಾಡಿಸ್ಕೊಂಡಿದೀವಪ್ಪ ನಾವು, ಬರೋದಿಲ್ಲ ನಿಮಗೆ. ಇಷ್ಟೇ ನಿಮ್ಮ ಮನೆವರೆಗೆ ಅದು ರೋಡ್ ಕೂತ್ಕೊಳ್ಳುತ್ತೆ ಸರ್. ಅಲ್ಲಿ ಬಂದು ಇದು ಏನ್ ಹೇಳಿ ಸರ್, ಆ ಕಡೆ ಅಂಗನವಾಡಿ ಇದೆ, ಈ ಕಡೆ ಇನ್ನೊಬ್ರು ಮನೆ ಕಟ್ಟಿದ್ದಾರೆ, ನಮ್ಮ ಮನೆಗೆ ಮಾತ್ರ ರೋಡ್ ಕೂತ್ಕೊಳ್ಳುತ್ತಾ? ಈಗ ಇಲ್ಲಿವರೆಗೂ ಬರುತ್ತೆ, ಲೈಟ್ ಕಂಬದವರೆಗೂ ಬರುತ್ತೆ, ಅಲ್ಲಿಂದ ಬರಲ್ಲ, ಅದು ರೋಡ್ ಕೂತ್ಕೊಳ್ಳುತ್ತೆ. ಅವಾಗ್ಲೂ ಬಂದಿದ್ದೀನಿ ನಾನು, ಇದು ನಿಮಗೆ ಬರೋದೇ ಇಲ್ಲ ಅನ್ಬಿಟ್ಟ. ಅಲ್ಲ ರಿಜಿಸ್ಟರ್ ಮಾಡಿಸ್ಕೊಂಡಿದೀವಪ್ಪ ನಾವು, ಬರೋದಿಲ್ಲ ನಿಮಗೆ. ಇಷ್ಟೇ ನಿಮ್ಮ ಮನೆವರೆಗೆ ಅದು ರೋಡ್ ಕೂತ್ಕೊಳ್ಳುತ್ತೆ ಸರ್. ಅಲ್ಲಿ ಬಂದು ಇದು ಏನ್ ಹೇಳಿ ಸರ್, ಆ ಕಡೆ ಅಂಗನವಾಡಿ ಇದೆ, ಈ ಕಡೆ ಇನ್ನೊಬ್ರು ಮನೆ ಕಟ್ಟಿದ್ದಾರೆ, ನಮ್ಮ ಮನೆಗೆ ಮಾತ್ರ ರೋಡ್ ಕೂತ್ಕೊಳ್ಳುತ್ತಾ? ಈಗ ಇಲ್ಲಿವರೆಗೂ ಬರುತ್ತೆ, ಲೈಟ್ ಕಂಬದವರೆಗೂ ಬರುತ್ತೆ, ಅಲ್ಲಿಂದ ಬರಲ್ಲ, ಅದು ರೋಡ್ ಕೂತ್ಕೊಳ್ಳುತ್ತೆ. ಆಮೇಲೆ ನಾನು ಅದನ್ನ ದಾನ ಮಾಡ್ತಾ ಇದ್ದೀನಿ ಟ್ರಸ್ಟಿಗೆ. ದಾನನೇ ಕೊಡಕ್ ಬರಲ್ಲ ಅಂತ ನಾಯಪ್ಪ ಮಾತಾಡ್ತಾ ಸತ್ತೋಗ್ತಿದ್ದಾರೆ. ನಾನಪ್ಪ ಅವ್ರ ಮಗಳು, ಅವ್ರ ಮಗಳು ನಾನು ಮಾಡಿದ ಟ್ರಸ್ಟ್ ನಾನು ಅಂತಂದ್ರೆ ಕೂತ್ಕೊಳ್ಳಲ್ಲ ಅಂತಾನೆ. ಇಂಪಾರ್ಟೆಂಟ್ ಅವ್ರದ್ದು ಇಂಪಾರ್ಟೆಂಟ್ ಅಂತಂದ್ರೆ ಏನ್ ನ್ಯಾಯ? ನನಗೆ ಎಷ್ಟು ಎಮರ್ಜೆನ್ಸಿ ಇದೆ ಮನೆಯಲ್ಲಿ, ಯಾರ್ಯಾರು ಬಂದ್ಬಿಟ್ಟಿದ್ದಾರೆ ಗೆಸ್ಟ್ಗಳು, ಅವರೆಲ್ಲ ಡೆಲ್ಲಿಯಿಂದ ಬಂದಿರೋರು, ಅವರಿಗೆ ನಾನು ಬಂದ್ಬಿಡ್ತೀನಿ, ಇದೊಂದು ಎಮರ್ಜೆನ್ಸಿ ಬಂದಿದೆ ಅಂತ ಓಡ್ ಬಂದಿದ್ದೀನಿ ನಾನು.
ಸೈನ್ಗೆ ಯಾರಿಗೋ ಒಬ್ಬರಿಗೆ ವಹಿಸ್ಬಿಟ್ಟು ಹೊರಟೋಗಿದ್ದಾರೆ ಸೈನ್ಗೆ. ಇಲ್ಲ ಸರ್, ನನಗೆ ಫಸ್ಟ್ ತಗೊಂಡು ಆಮೇಲೆ ನಾನು ಅದನ್ನ ದಾನ ಮಾಡ್ತಾ ಇದ್ದೀನಿ ಟ್ರಸ್ಟ್ಗೆ. ದಾನನೇ ಕೊಡಕ್ ಬರಲ್ಲ ಅಂತ ನಾಯಪ್ಪ ಮಾತಾಡ್ತಾ ಸತ್ತೋಗ್ತಿದ್ದಾರೆ. ನಾನಪ್ಪ ಅವ್ರ ಮಗಳು ನಾನು ಮಾಡಿದ ಟ್ರಸ್ಟ್ ನಾನು ಅಂತಂದ್ರೆ ಇದು ಕೂತ್ಕೊಳ್ಳಲ್ಲ ಅಂತಾನೆ. ಅಲ್ಲ ನೋಡಿ, ನಿಮ್ದೆಲ್ಲ ಇಂಪಾರ್ಟೆಂಟ್ ಅವ್ರದ್ದು ಇಂಪಾರ್ಟೆಂಟ್ ಅಂತಂದ್ರೆ ಏನ್ ಸರ್ ನ್ಯಾಯ? ನನಗೆ ಎಷ್ಟು ಎಮರ್ಜೆನ್ಸಿ ಇದೆ ಮನೆಯಲ್ಲಿ, ಯಾರ್ಯಾರು ಬಂದ್ಬಿಟ್ಟಿದ್ದಾರೆ ಗೆಸ್ಟ್ಗಳು, ಅವರೆಲ್ಲ ಡೆಲ್ಲಿಯಿಂದ ಬಂದಿರೋರು. ಅವರಿಗೆ ನಾನು ಬಂದ್ಬಿಡ್ತೀನಿ, ಇದೊಂದು ಎಮರ್ಜೆನ್ಸಿ ಬಂದಿದೆ ಅಂತ ಓಡ್ ಬಂದಿದ್ದೀನಿ. ಸೈನ್ಗೆ ಯಾರಿಗೋ ಒಬ್ಬರಿಗೆ ವಹಿಸ್ಬಿಟ್ಟು ಹೊರಟೋಗಿದ್ದಾರೆ ಸೈನ್ಗೆ. ಸರ್ ಇಲ್ಲ ಮ್ಯಾಮ್